ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಮನೆಯಲ್ಲಿ ಕರಿಬೇವು ಗಿಡ ಇದ್ರೆ ಆ ಮನೆಯಲ್ಲಿ ಏನೆಲ್ಲ ಆಗುತ್ತೆ ಗೊತ್ತಾ? ತುಂಬಾ ಜನರಿಗೆ ಇದರ ಅಸಲಿ ರಹಸ್ಯ ತಿಳಿದೇ ಅದೆಷ್ಟೋ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಅದೆಷ್ಟೋ ಜನರ ಮನೆಯ ಮುಂದೆ ಅಥವಾ ಹಿತ್ತಲಲ್ಲಿ ಕರಿಬೇವು ಗಿಡ ಇದ್ದೇ ಇರುತ್ತೆ. ಆದ್ರೆ ನಿಜವಾಗ್ಲೂ ಮನೆ ಹತ್ರ ಕರಿಬೇವು ಗಿಡವನ್ನ ಬೆಳೆಸ್ಬೋದಾ ಅಥವಾ ಬೆಳೆಸಬಾರ್ದಾ? ಒಂದು ವೇಳೆ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋ ಅನುಮಾನ, ಗೊಂದಲ ತುಂಬಾ ಜನರಲ್ಲಿ ಇರುತ್ತೆ. ನಮ್ಮ ದೈನಂದಿನ ಜೀವನದಲ್ಲಿ, ಅದರಲ್ಲೂ ಮುಖ್ಯವಾಗಿ ಭಾರತೀಯ ಅಡುಗೆಯಲ್ಲಿ ಕರಿಬೇವು ಮತ್ತು ನಮಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆದ್ರೆ ವಾಸ್ತು ಪ್ರಕಾರ ಕೆಲವು ಗಿಡಗಳನ್ನ ಮನೆಯಲ್ಲಿ ಬೆಳೆಸಬಾರದು ಅನ್ನೋ ನಂಬಿಕೆ ಇರೋದ್ರಿಂದ ತುಂಬಾ ಜನ ಈ ಕರಿಬೇವು ಗಿಡದ ವಿಷಯದಲ್ಲೂ ಗೊಂದಲಕ್ಕೊಳಗಾಗ್ತಾರೆ. ಹಾಗಾದ್ರೆ ನಿಜಕ್ಕೂ ಕರಿಬೇವು ಗಿಡವನ್ನ ಮನೆ ಹತ್ರ ಬೆಳೆಸ್ಬೇಕಾ ಬೇಡಾನಾ? ಬೆಳೆಸಿದ್ರೆ ಆ ಮನೆಯಲ್ಲಿ ಏನೆಲ್ಲಾ ಪವಾಡಗಳು ನಡೀತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ವಿವರವಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋ ಮುಂದುವರಿಸೋದಕ್ಕಿಂತ ಮುಂಚೆ ಈಗಲೇ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಔಷಧ ಚಕ್ರ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡ್ಬಿಡಿ. ಯಾಕಂದ್ರೆ ಈ ಭೂಮಿ ಮೇಲಿರೋ ಎಲ್ಲಾ ಔಷಧೀಯ ಗಿಡಗಳಿಗೂ ಆ ನಾರಾಯಣನೇ ಅಧಿಪತಿ. ಹಾಗಾಗಿ ತಪ್ಪದೆ ಕಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ. ಈ ವಿಶಾಲವಾದ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸದ ಎಷ್ಟೋ ಶಕ್ತಿಗಳು, ಪ್ರಕೃತಿಯ ರಹಸ್ಯಗಳು ಅಡಗಿವೆ. ಮುಖ್ಯವಾಗಿ ನಮ್ಮ ಮನೆ ಆವರಣದಲ್ಲಿರುವಂತಹ ಕೆಲವು ಗಿಡಗಳ ಹಿಂದಿರುವ ಆಧ್ಯಾತ್ಮಿಕ ಮತ್ತು ಆರೋಗ್ಯದ ಶಕ್ತಿ ಬಗ್ಗೆ ತಿಳ್ಕೊಂಡ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಕೆಲವರ ಜೀವನದಲ್ಲಿ ನೋಡಿ, ಇದ್ದಕ್ಕಿದ್ದಂತೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ, ಹಣ ಎಲ್ಲ ಕೂಡ ಒಂದೇ ಸಮನೆ ಕರಗಿ ಹೋಗ್ತಾ ಇರುತ್ತೆ. ರಾಜನ ತರ ಬದುಕಿರೋ ಕುಟುಂಬಗಳು ಕೂಡ ಸಾಲದ ಸುಳಿಗೆ ಸಿಲುಕಿ ಮುಂದೇನು ಮಾಡಬೇಕು ಅಂತ ತೋಚದ ಸ್ಥಿತಿಗೆ ತಲುಪೋದನ್ನ ನಾವು ನೋಡ್ತಾ ಇರ್ತೀವಿ. ಅಷ್ಟಕ್ಕೂ ಹೀಗೆ ಯಾಕಾಗುತ್ತೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ನಮ್ಮ ಹಿರಿಯರು ಪ್ರತಿಯೊಬ್ಬರ ಮನೆ ಮುಂದೆ ಅಥವಾ ಹಿತ್ತಲಲ್ಲಿ ಕರಿಬೇವು ಗಿಡ ಇರಲೇಬೇಕು ಅಂತ ಯಾಕಷ್ಟು ಹಠ ಹಿಡಿತಾ ಇದ್ರು ಗೊತ್ತಾ? ಯಾಕಂದ್ರೆ ಮನೆಯಲ್ಲಿ ಕರಿಬೇವು ಗಿಡ ಇದ್ರೆ ಕೈಲಿದ್ದ ಆಸ್ತಿ, ಐಶ್ವರ್ಯ ಹಠಾತ್ತಾಗಿ ಕರಗಿ ಹೋಗದಂತೆ ಅದು ತಡೆಯುತ್ತೆ. ಈ ವಿಷಯ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಕರಿಬೇವು ಅನ್ನೋದು ಕೇವಲ ಅಡಿಗೆಯಲ್ಲಿ ರುಚಿಗಾಗಿ ಬಳಸುವಂತ ಎಲೆ ಮಾತ್ರ ಅಲ್ಲ, ಅದು ಅದ್ಭುತವಾದ ಐಶ್ವರ್ಯ ಪ್ರದಾಯಿನಿ. ಇದು ನಿಮ್ಮ ಮನೆಯಲ್ಲಿದ್ರೆ ನಿಂತು ಹೋಗಿರುವಂತ ಹಣದ ಹರಿವು ಮತ್ತೆ ವೇಗ ಪಡ್ಕೊಳ್ಳುತ್ತೆ ಅಂತ ಪರಿಹಾರ ಶಾಸ್ತ್ರಗಳು ಗಟ್ಟಿಯಾಗಿ ಹೇಳ್ತವೆ. ಯಾರಾದ್ರೂ ಒಂದು ಕಾಲದಲ್ಲಿ ರಾಜನ ತರ ಸಂಪಾದನೆ ಮಾಡಿ ಇವತ್ತು 1 ರೂಪಾಯಿಗೂ ಕಷ್ಟ ಪಡ್ತಾ ಇದ್ರೆ, ಯಾರಿಗೆ ಕೈಗೆ ಬಂದ ಕೆಲಸ ಕೈ ತಪ್ಪಿ ಹೋಗುತ್ತೋ, ಯಾರಿಗೆ ವ್ಯಾಪಾರದಲ್ಲಿ ಅಂದುಕೊಳ್ಳದ ನಷ್ಟಗಳು ಬರ್ತಾ ಇರುತ್ತೋ, ಅವರೆಲ್ಲರಿಗೂ ಕೂಡ ಈ ಕರಿಬೇವು ಗಿಡ ಒಂದು ಆಶಾಕಿರಣ. ನಿಮ್ಮ ಮನೆ ಆವರಣದಲ್ಲಿ ಒಂದು ಕರಿಬೇವು ಗಿಡ ನೆಟ್ಟು ನೋಡಿ. ಆ ಗಿಡ ಬೆಳೆದು ದೊಡ್ಡದಾಗುತ್ತಾ ಹೋದಂತೆ ನಿಮ್ಮ ಮನೆಯೊಳಗೆ ಹಣದ ಹರಿವು ಕೂಡ ಹಂತ ಹಂತವಾಗಿ ಹೆಚ್ಚುತ್ತಾ ಹೋಗುತ್ತೆ. ನಮ್ಮ ಪೂರ್ವಜರ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಧನಾಧಾನ್ಯ, ಹೈನುಗಾರಿಕೆ ಸಮೃದ್ಧವಾಗಿ ಇರೋದಕ್ಕೆ ಪ್ರಧಾನ ಕಾರಣ ಅವರು ಪ್ರಕೃತಿ ಜೊತೆ ಒಂದಾಗಿ ಇಂತಹ ಅದೃಷ್ಟವನ್ನ ಕೊಡೋ ಗಿಡಗಳನ್ನ ಬೆಳೆಸ್ತಾ ಇದ್ರು. ಕರಿಬೇವು ಗಿಡವನ್ನ ಮನೆಯ ಅದೃಷ್ಟ ದೇವತೆ ಅಂತಾನೆ ಭಾವಿಸ್ತಾ ಇದ್ರು. ಇದು ನಿಮ್ಮ ಮನೆ ಸುತ್ತಮುತ್ತ ಇರುವಂತ ನೆಗೆಟಿವ್ ಎನರ್ಜಿಯನ್ನ ಹೀರ್ಕೊಂಡು ಮನೆಯಲ್ಲಿ ಪಾಸಿಟಿವ್ ವಾತಾವರಣನ ಸೃಷ್ಟಿ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ತಾಂಡವ ಆಡ್ತಾ ಇದ್ರೆ, ಸಾಲದ ಬಾಧೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ, ತಕ್ಷಣನೇ ಒಂದು ಕರಿಬೇವು ಗಿಡವನ್ನ ತಂದು ಸ್ವಚ್ಛವಾದ ಜಾಗದಲ್ಲಿ ನೆಡಿ. ಅದಕ್ಕೆ ಪ್ರತಿದಿನ ಭಕ್ತಿಯಿಂದ ನೀರು ಹಾಕ್ತಾ ಅದು ಆರೋಗ್ಯವಾಗಿ ಬೆಳೆಯುವಂತೆ ನೋಡ್ಕೊಳ್ಳಿ. ಆ ಗಿಡ ಎಷ್ಟು ಹಸಿರಾಗಿ ಕಳೆಕಳೆಯಾಗಿ ಬೆಳೆಯುತ್ತೋ ನಿಮ್ಮ ಸಂಪಾದನೆ ಕೂಡ ಅಷ್ಟೇ ವೇಗವಾಗಿ ಮತ್ತೆ ಚಿಗುರಿಕೊಳ್ಳುತ್ತೆ. ಇದು ನಮ್ಮ ಹಿರಿಯರು ಅನುಭವಪೂರ್ವಕವಾಗಿ ಕಂಡುಕೊಂಡಿರುವಂತಹ ಸತ್ಯ. ಸ್ನೇಹಿತರೆ, ಇಲ್ಲಿ ನಾವೊಂದು ಮುಖ್ಯವಾದ ವಿಷಯವನ್ನ ನೆನಪಲ್ಲಿಟ್ಕೋಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಕರಿಬೇವು ಗಿಡವನ್ನ ಮನೆಯಲ್ಲಿ ನೆಡುವಾಗ ಅದನ್ನ ಮನೆಯ ಪಶ್ಚಿಮ ಅಥವಾ ವಾಯುವ್ಯ ಅಂದ್ರೆ ನಾರ್ತ್ ವೆಸ್ಟ್ ದಿಕ್ಕಲ್ಲಿ ನೆಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಇದು ಮನೆಯಲ್ಲಿರುವಂತ ವಾಸ್ತು ದೋಷಗಳನ್ನ ನಿವಾರಿಸೋಕೆ ನೆರವಾಗುತ್ತೆ. ಅಷ್ಟೇ ಅಲ್ಲ, ಕರಿಬೇವು ಗಿಡದ ಹತ್ರ ಯಾವುದೇ ಕಾರಣಕ್ಕೂ ಕಸದ ಕವರ್ಗಳನ್ನ ಹಾಕೋದು ಅಥವಾ ಎಂಜಲು ನೀರನ್ನ ಚೆಲ್ಲೋದು ಮಾಡಬೇಡಿ. ಗಿಡ ಎಷ್ಟು ಪವಿತ್ರವಾಗಿ ಇರುತ್ತೋ ಅಷ್ಟೇ ಒಳ್ಳೆ ಫಲಿತಾಂಶ ಸಿಗುತ್ತೆ. ಆದ್ರೆ ಸ್ನೇಹಿತರೆ, ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ,
ಆರೋಗ್ಯದ ವಿಚಾರದಲ್ಲೂ ಕರಿಬೇವು ಮಾಡುವಂತ ಉಪಕಾರ ತಿಳ್ಕೊಂಡ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಯಾಕಂದ್ರೆ ನಾವು ದಿನಾಗ್ಲೂ ಊಟ ಮಾಡುವಾಗ ಈ ಎಲೆನ ತೆಗೆದು ಪಕ್ಕಕ್ಕೆ ಹಾಕಿ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅಂತ ಆಗ ನಮಗೆ ಅರ್ಥ ಆಗುತ್ತೆ. ಪ್ರಸ್ತುತ ದಿನಗಳಲ್ಲಿ ವಾಯು ಮಾಲಿನ್ಯ ಮತ್ತೆ ಹೊಸ ಹೊಸ ವೈರಸ್ಗಳು ಪ್ರಪಂಚವನ್ನ ಹೇಗೆ ನಡುಗಿಸ್ತಾ ಇದ್ದೇವೆ ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಗಾಳಿ ಮೂಲಕ ಹರಡುವಂತ ಕಾಯಿಲೆಗಳು ಜನರ ಪ್ರಾಣಕ್ಕೆ ಕಂಟಕ ತರ್ತಾ ಇದೆ. ಇಂತಹ ಭಯಾನಕ ಸಮಯದಲ್ಲಿ ಕರಿಬೇವು ಗಿಡ ನಿಮ್ಮ ಮನೆಯಲ್ಲಿದ್ರೆ ಅದೊಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ. ಕರಿಬೇವು ಗಿಡದಿಂದ ಬೀಸುವಂತ ಗಾಳಿಯಲ್ಲಿರುವಂತ ಅಣುಗಳಿಗೆ ವಾತಾವರಣದಲ್ಲಿರುವ ವಿಷಕಾರಿ ಅನಿಲಗಳನ್ನು ಶುದ್ಧೀಕರಿಸುವ ಅದ್ಭುತ ಶಕ್ತಿ ಇದೆ. ಇದು ಗಾಳಿಯಲ್ಲಿರುವ ಹಾನಿಕಾರಕ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನ ನಾಶಪಡಿಸಿ ನಿಮಗೆ ಸ್ವಚ್ಛವಾದ ಪ್ರಾಣವಾಯು ಅಂದ್ರೆ ಆಕ್ಸಿಜನ್ ನೀಡುತ್ತೆ. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಅಥವಾ ವೃದ್ಧರು ಇದ್ರೆ ಈ ಗಿಡ ನಿಮ್ಮ ಮನೆಯಲ್ಲಿ ಇರಲೇಬೇಕು. ಯಾಕಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಹೊರಗಿಂದ ಬರುವಂತ ಇನ್ಫೆಕ್ಷನ್ಗಳು ಅವರನ್ನ ಬೇಗ ಅಟ್ಯಾಕ್ ಮಾಡುತ್ತೆ. ಆದ್ರೆ ಮನೆಯಲ್ಲಿ ಕರಿಬೇವು ಗಿಡ ಇದ್ರೆ ಅದು ಆ ವೈರಲ್ ಇನ್ಫೆಕ್ಷನ್ಗಳು ನಿಮ್ಮ ಮನೆ ಹತ್ರ ಕೂಡ ಸುಳಿದಂತೆ ಅಡ್ಡಿಪಡಿಸುತ್ತೆ. ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲಿ ಏನಾದ್ರೂ ಜ್ವರ ಅಥವಾ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದ್ದಾಗ ಮನೆ ಮುಂದೆ ಕರಿಬೇವು ಎಲೆ ತೋರಣಗಳನ್ನ ಕಟ್ತಾ ಇದ್ರು. ಹಾಗೆ ಬೇವಿನೆಲೆ ತೋರಣ ಕೂಡ ಕಟ್ತಾ ಇದ್ರು. ಇದು ವೈಜ್ಞಾನಿಕವಾಗಿಯೂ ಸಾಬೀತಾಗಿರುವಂತಹ ಸತ್ಯ. ಗಾಳಿಯನ್ನ ಫಿಲ್ಟರ್ ಮಾಡೋ ಗುಣ ಕರಿಬೇವಿಗಿರೋಷ್ಟು ಬೇರೆ ಯಾವುದೇ ಗಿಡಕ್ಕೂ ಇರೋದಿಲ್ಲ. ನಮ್ಮ ಮಹರ್ಷಿಗಳು ಎಷ್ಟೋ ಸಂಶೋಧನೆ ಮಾಡಿ ವಾತಾವರಣ ಮಾಲಿನ್ಯ ಹೆಚ್ಚಾಗಿರುವ ಕಡೆ ಈ ಗಿಡಗಳನ್ನ ನೆಡಬೇಕು ಅಂತ ಹೇಳಿದ್ದಾರೆ. ಕೇವಲ ಕರಿಬೇವು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಇದರ ಜೊತೆಗೆ ತುಳಸಿ, ಬೇವು ಮತ್ತು ಆಲೋವೆರಾ ಗಿಡಗಳು ಕೂಡ ಇದ್ರೆ ನಿಮ್ಮ ಇಡೀ ಮನೆ ಒಂದು ಪುಟ್ಟ ಆಯುರ್ವೇದ ಆಸ್ಪತ್ರೆಯಾಗಿ ಬದಲಾಗಿ ಬಿಡುತ್ತೆ. ಕರಿಬೇವಲ್ಲಿರುವಂತಹ ಪೋಷಕಾಂಶಗಳ ಮೌಲ್ಯದ ಬಗ್ಗೆ ಕೇಳಿದ್ರೆ ನೀವು ನಿಜಕ್ಕೂ ಬೆರಗಾಗ್ತೀರಾ. ಇದರಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್, ಫೋಲಿಕ್ ಆಸಿಡ್ ಮತ್ತೆ ವಿಟಮಿನ್ ಎ, ಬಿ2, ಸಿ, ನಿಯಾಸಿನ್ ಅಪಾರ ಪ್ರಮಾಣದಲ್ಲಿದೆ. ನಾವು ಎಷ್ಟೋ ಸಾವಿರ ರೂಪಾಯಿ ಕೊಟ್ಟು ಕೊಳ್ಳುವಂತ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಗಳಿಗಿಂತ ಈ ಒಂದೇ ಒಂದು ಎಲೆಯಲ್ಲಿ ಅತಿ ಹೆಚ್ಚು ಶಕ್ತಿ ಇದೆ. ಆದ್ರೆ ನಾವೇನ್ ಮಾಡ್ತೀವಿ, ಅಡುಗೆಯಲ್ಲಿ ಇದು ಕಂಡ ತಕ್ಷಣ ಅದನ್ನ ತೆಗೆದು ಪಕ್ಕಕ್ಕಿಡ್ತೀವಿ. ಇದು ನಮ್ಮ ಆರೋಗ್ಯದ ಬಗ್ಗೆ ನಮಗಿರುವಂತ ನಿರ್ಲಕ್ಷ್ಯಕ್ಕೆ ಸಾಕ್ಷಿ. ಕರಿಬೇವನ್ನ ಹೇಗೆ ಬಳಸಬೇಕು ಅಂತ ತಿಳಿದೆ ತುಂಬಾ ಜನ ಇದರ ಪ್ರಯೋಜನಗಳನ್ನ ಕಳೆದುಕೊಳ್ತಾ ಇದ್ದಾರೆ. ಆದ್ರೆ ಇದನ್ನ 5 ವಿಧಾನಗಳಲ್ಲಿ ಬಳಸಿ ನಿಮ್ಮ ಆರೋಗ್ಯವನ್ನ ವಜ್ರದಂತೆ ಗಟ್ಟಿಯಾಗಿಸಿಕೊಳ್ಬಹುದು. ಮೊದಲನೇ ವಿಧಾನ, 2 ಚಮಚ ಕರಿಬೇವು ರಸವನ್ನ ತಿಳಿಯಾದ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯೋದು. ಇದು ದೇಹದ ಅತಿಯಾದ ಉಷ್ಣತೆಯನ್ನು ಅಂದ್ರೆ ಹೀಟ್ ಕಡಿಮೆ ಮಾಡುತ್ತೆ. ಬೇಸಿಗೆಯಲ್ಲಿ ಕಾಡುವಂತ ಬಿಸಿಲಿನ ಬೇಗೆಯಿಂದ ನಿಮ್ಮನ್ನ ರಕ್ಷಿಸುತ್ತೆ. 2ನೇ ವಿಧಾನ, ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 4 ಹಸಿರು ಕರಿಬೇವು ಎಲೆಗಳನ್ನ ನೇರವಾಗಿ ಜಗಿದು ನುಂಗೋದು. ಇದರಿಂದ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸೋದು ಮಾತ್ರ ಅಲ್ಲದೆ ರಕ್ತದಲ್ಲಿರೋ ಕಲ್ಮಶಗಳೆಲ್ಲ ಕೂಡ ದೂರ ಆಗುತ್ತೆ. 3ನೇ ವಿಧಾನ, ಕರಿಬೇವು ಟೀ. ಯಾರಿಗೆ ತೂಕ ಇಳಿಸ್ಕೊಳ್ಬೇಕು ಅಂತ ಆಸೆ ಇದೆಯೋ ಅವರು ಕರಿಬೇವು ಎಲೆಗಳನ್ನ ನೀರಲ್ಲಿ ಚೆನ್ನಾಗಿ ಕುದಿಸಿ ಆ ಕಷಾಯವನ್ನ ಕುಡಿದ್ರೆ ದೇಹದಲ್ಲಿರುವಂತ ಬೊಜ್ಜು ಮಂಜಿನಂತೆ ಕರಗೋಗುತ್ತೆ. 4ನೇ ವಿಧಾನ, ಶುಂಠಿ ಮತ್ತು ಲಿಂಬೆ ರಸದ ಜೊತೆ ಕರಿಬೇವು ರಸವನ್ನ ಕೂಡ ಸೇರಿಸಿ ಕುಡಿಯೋದು. ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ದಿಢೀರ್ ಹೆಚ್ಚು ಮಾಡುತ್ತೆ. 5ನೇ ವಿಧಾನ, ಕರಿಬೇವು ಚಟ್ನಿ ಪುಡಿ. ಊಟ ಮಾಡುವಾಗ ಮೊದಲ ತುತ್ತಿಗೆ ಸ್ವಲ್ಪ ಕರಿಬೇವು ಪುಡಿ ಮತ್ತೆ ಸ್ವಲ್ಪ ತುಪ್ಪ ಸೇರಿಸಿ ತಿಂದ್ರೆ ಕಣ್ಣಿನ ದೃಷ್ಟಿ ಅದ್ಭುತವಾಗಿ ಸುಧಾರಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳು ಮತ್ತೆ ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಕಂಪ್ಯೂಟರ್, ಮೊಬೈಲ್ ಫೋನ್ಗಳ ಮುಂದೆ ಕಾಲ ಕಳೀತಾ ಇದ್ದಾರೆ. ಇದರಿಂದ ಅವರ ಕಣ್ಣಿನ ನರಗಳು ತೀವ್ರ ಸುಸ್ತಾಗ್ತಾ ಇದ್ದಾವೆ. ಸಣ್ಣ ವಯಸ್ಸಿನಲ್ಲೇ ಕನ್ನಡಿ ಬಂದ್ಬಿಡ್ತಾ ಇದೆ. ಇಂತಹವರು ತಾಜಾ ಕರಿಬೇವು ಎಲೆಗಳನ್ನ ಕಣ್ಣಿನ ಮೇಲೆ ಇಟ್ಕೊಂಡು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದ್ರೆ ಕಣ್ಣಿನ ನರಗಳು ಉತ್ತೇಜಿತಗೊಳ್ಳುತ್ತವೆ. ಕರಿಬೇವಿನಲ್ಲಿರುವಂತಹ ವಿಟಮಿನ್ ಎ ಕಣ್ಣಿನ ರೆಟಿನಾವನ್ನ ಕಾಪಾಡುತ್ತೆ. ಇರುಳುಗಣ್ಣಿನಂತಹ ಸಮಸ್ಯೆಗಳನ್ನು ಕೂಡ ತಡೆಯುತ್ತೆ. ಇನ್ನೊಂದು ಭೀಕರ ಸಮಸ್ಯೆ ಅಂದ್ರೆ ಮೂಲವ್ಯಾಧಿ ಅಂದ್ರೆ ಪೈಲ್ಸ್. ಈ ಸಮಸ್ಯೆಯಿಂದ ಬಳಲೋರು ಪಡೋ ನರಕ ಅಷ್ಟಿಷ್ಟಲ್ಲ. ಆಪರೇಷನ್ ಮಾಡಿಸ್ಕೊಂಡ್ರೂ ಕೂಡ ಮತ್ತೆ ಮತ್ತೆ ಬರುವಂತ ಈ ಸಮಸ್ಯೆಗೆ ಕರಿಬೇವು ಗಿಡದಲ್ಲಿ ಪರಿಹಾರ ಇದೆ. ಎಳೆ ಕರಿಬೇವು ಎಲೆಗಳ ರಸವನ್ನ ಜೇನುತುಪ್ಪದಲ್ಲಿ ಬೆರೆಸಿ ಪ್ರತಿದಿನ ತಿಂದ್ರೆ
ಮೂಲವ್ಯಾಧಿ ಸಮಸ್ಯೆ ಬುಡ ಸಮೇತ ಗುಣ ಆಗುತ್ತೆ. ಇದು ನಿಮ್ಮ ಕರುಳಲ್ಲಿರುವಂತ ಕಸವನ್ನ ಕ್ಲೀನ್ ಮಾಡಿ ಮಲಬದ್ಧತೆಯನ್ನ ದೂರ ಓಡಿಸುತ್ತೆ. ಇನ್ನು ರಕ್ತಹೀನತೆ ಅಂದ್ರೆ ಅನೀಮಿಯಾ ಇವತ್ತಿನ ದಿನಗಳಲ್ಲಿ ಬಹುತೇಕ ಮಹಿಳೆಯರನ್ನ ಕಾಡ್ತಾ ಇರುವಂತ ಮುಖ್ಯ ಸಮಸ್ಯೆ. ಸುಸ್ತು, ನಿಶಕ್ತಿ, ಸಣ್ಣ ಕೆಲಸ ಮಾಡಿದ್ರೂ ದಣಿಯೋದು ಇದರ ಲಕ್ಷಣಗಳು. ಕರಿಬೇವಲ್ಲಿರುವಂತ ಐರನ್ ಮತ್ತೆ ಫೋಲಿಕ್ ಆಸಿಡ್ ಕೆಂಪು ರಕ್ತ ಕಣಗಳ ವೃದ್ಧಿಗೆ ಸಹಾಯ ಮಾಡಿ ನಿಮ್ಮ ರಕ್ತವನ್ನ ಹೆಚ್ಚಿಸುತ್ತೆ. ಯಾರಿಗೆ ರಕ್ತಹೀನತೆ ಇದೆಯೋ ಅವರು ಕೇವಲ 1 ತಿಂಗಳ ಕಾಲ ಕರಿಬೇವನ್ನ ಯಾವ್ದಾದ್ರೂ ಒಂದು ರೂಪದಲ್ಲಿ ತಿಂತಾ ಬಂದ್ರೆ ಅದ್ಭುತ ಬದಲಾವಣೆಯನ್ನ ಕಾಣಬಹುದು. ಚರ್ಮದ ಸೌಂದರ್ಯದ ವಿಷಯದಲ್ಲೂ ಕರಿಬೇವಿಗೆ ಸಾಟಿ ಇಲ್ಲ. ಮಾರ್ಕೆಟ್ನಲ್ಲಿ ಸಿಗುವಂತ ಕೆಮಿಕಲ್ ಕ್ರೀಮ್ಗಳಿಗಿಂತ ಕರಿಬೇವು ಫೇಸ್ ಪ್ಯಾಕ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಕರಿಬೇವನ್ನ ಮೆತ್ತಗೆ ಅರೆದು ಮುಖಕ್ಕೆ ಹಚ್ಕೊಂಡ್ರೆ ಮೊಡವೆಗಳು, ಕಲೆಗಳು ಮಾಯವಾಗಿ ಚರ್ಮ ಕಾಂತಿಯುತವಾಗುತ್ತೆ. ಹಾಗೇನೆ ಇತ್ತೀಚಿನ ತಲೆಮಾರಿನ ದೊಡ್ಡ ಸಮಸ್ಯೆ ಅಂದ್ರೆ ಕೂದಲು ಉದುರೋದು, ಹೇರ್ ಫಾಲ್. ಕರಿಬೇವು ಎಣ್ಣೆಯನ್ನ ಬಳಸಿದ್ರೆ ಕೂದಲು ಉದುರೋದು ನಿಂತು ಬಿಳಿ ಕೂದಲು ಮತ್ತೆ ಕಪ್ಪಾಗೋ ಅವಕಾಶ ಕೂಡ ಇದೆ. ಕರಿಬೇವಲ್ಲಿರುವಂತ ಆಂಟಿ ಆಕ್ಸಿಡೆಂಟ್ಗಳು ಕೂದಲಿನ ಬೇರುಗಳನ್ನ ಗಟ್ಟಿ ಮಾಡುತ್ತೆ. ಇನ್ನು ಶುಗರ್ ಬಗ್ಗೆ ಹೇಳೋದೇ ಬೇಡ. ಭಾರತ ಇಡೀ ಪ್ರಪಂಚಕ್ಕೆ ಶುಗರ್ ಕ್ಯಾಪಿಟಲ್ ಆಗಿ ಬದಲಾಗ್ತಾ ಇದೆ. ಈ ಕಾಯಿಲೆ ಒಮ್ಮೆ ಬಂದ್ರೆ ಜೀವನ ಪರ್ಯಂತ ಮಾತ್ರೆ ನುಂಗಬೇಕು ಅಂತ ತುಂಬಾ ಜನ ಹೆದರ್ತಾರೆ. ಆದ್ರೆ ಆಯುರ್ವೇದದ ಪ್ರಕಾರ ಕರಿಬೇವು ಶುಗರ್ ರೋಗಿಗಳಿಗೆ ಒಂದು ವರ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವು ಎಲೆಗಳನ್ನ ಜಗಿಯೋದ್ರಿಂದ ರಕ್ತದಲ್ಲಿರೋ ಸಕ್ಕರೆ ಅಂಶ ಅದ್ಭುತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಇದು ನಿಮ್ಮ ಮೇದೋಜೀರಕ ಗ್ರಂಥಿಯನ್ನ ಉತ್ತೇಜಿಸಿ ನೈಸರ್ಗಿಕವಾಗಿ ಇನ್ಸುಲಿನ್ ಉತ್ಪತ್ತಿಯಾಗೋ ತರ ಮಾಡುತ್ತೆ. ಸ್ನೇಹಿತರೆ, ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ರೆ ಆ ಸಂಪಾದನೆ ವ್ಯರ್ಥ. ಕರಿಬೇವು ನಿಮ್ಮ ಮೆದುಳನ್ನ ಪ್ರಶಾಂತವಾಗಿ ಇಡೋಕೂ ಕೂಡ ಸಹಾಯ ಮಾಡುತ್ತೆ. ಇದು ಮಾನಸಿಕ ಒತ್ತಡ ಮತ್ತು ಆತಂಕನ ಕಡಿಮೆ ಮಾಡುತ್ತೆ. ಕರಿಬೇವು ಎಲೆಯ ಸುವಾಸನೆಯನ್ನ ಆಸ್ವಾದಿಸೋದ್ರಿಂದ ಮೆದುಳಿನ ನರಗಳು ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೆ ಇದನ್ನ ಸುಗಂಧಭರಿತ ಸಸ್ಯ ಅಂತ ಕೂಡ ಕರೀತಾರೆ. ಯಾವ ಮನೆಯಲ್ಲಿ ಹಸಿರು ಕರಿಬೇವು ಗಿಡ ಕಳಕಳೆಯಾಗಿ ನಗುತ್ತಿರುತ್ತೋ ಆ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಎಂದಿಗೂ ಕೊರತೆ ಇರೋದಿಲ್ಲ. ಮಹಾಲಕ್ಷ್ಮೀ ದೇವಿಗೆ ಈ ಗಿಡ ಅತ್ಯಂತ ಪ್ರಿಯವಾದದ್ದು. ಹಾಗಾಗಿ ಇಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿ ಧನ ಧಾನ್ಯಗಳು ವೃದ್ಧಿಯಾಗುತ್ತೆ. ಸಂಪತ್ತು ಮಾತ್ರ ಅಲ್ಲ, ಇದು ಮನೆಗೆ ಒಂದು ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತೆ. ನಮ್ಮ ಮನೆ ಮೇಲೆ ಬೀಳುವಂತ ದೃಷ್ಟಿ ದೋಷಗಳಾಗಿರ್ಬೋದು, ಕೆಟ್ಟ ಶಕ್ತಿಗಳಾಗಿರ್ಬೋದು ಅಥವಾ ಹೊರಗಿನ ನೆಗೆಟಿವ್ ಎನರ್ಜಿಗಳಾಗಿರ್ಬೋದು ಮನೆಯೊಳಗೆ ಪ್ರವೇಶಿಸದಂತೆ ಈ ಗಿಡ ತಡೆಯುತ್ತೆ. ಮನೆ ಆವರಣದಲ್ಲಿ ಕರಿಬೇವು ಗಿಡ ಇರೋದ್ರಿಂದ ಆ ಜಾಗ ಎಲ್ಲ ಕೂಡ ಪವಿತ್ರವಾಗುತ್ತೆ. ವಾಸ್ತುಪರವಾಗಿಯೂ ಕೂಡ ಕರಿಬೇವು ಗಿಡಕ್ಕೆ ತುಂಬಾನೇ ಮಹತ್ವ ಇದೆ. ತುಂಬಾ ಜನ ನಮ್ಮ ಮನೆ ವಾಸ್ತು ದೋಷದಿಂದ ಕೂಡಿದೆ, ಅದರಿಂದಾನೇ ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಆದ್ರೆ ಮನೆಯಲ್ಲಿ ಕರಿಬೇವು ಗಿಡ ಬೆಳೆಸೋದ್ರಿಂದ ಅಲ್ಲಿರೋ ಎಂತಹ ವಾಸ್ತು ದೋಷ ಇದ್ರೂ ಕೂಡ ಅವು ಕ್ರಮೇಣ ದೂರ ಆಗ್ತವೆ. ಇದು ಮನೆ ಸುತ್ತಮುತ್ತ ಇರೋ ಎಂತ ವಾತಾವರಣವನ್ನಾದ್ರೂ ಶುದ್ಧೀಕರಿಸಿ ಪಾಸಿಟಿವ್ ಎನರ್ಜಿನ ತುಂಬುತ್ತೆ. ಕರಿಬೇವು ಗಿಡ ಇರುವಂತ ಮನೆಯಲ್ಲಿ ವಾಸ ಮಾಡೋರ್ಗೆ ಅನಾರೋಗ್ಯದ ಸಮಸ್ಯೆಗಳು ಬರೋದು ತುಂಬಾ ಕಡಿಮೆ. ಎಲೆಗಳನ್ನ ನಿತ್ಯವೂ ಆಹಾರದಲ್ಲಿ ಬಳಸೋದ್ರಿಂದ ಜೀರ್ಣಕ್ರಿಯೆ, ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳುತ್ತೆ, ಕೂದಲು ಗಟ್ಟಿಯಾಗುತ್ತೆ, ಮತ್ತೆ ರಕ್ತ ಕೂಡ ಕ್ಲೀನ್ ಆಗುತ್ತೆ. ಇದರಿಂದ ದೀರ್ಘಕಾಲದ ಕಾಯಿಲೆಗಳು ನಿಮ್ಮ ಹತ್ತಿರ ಕೂಡ ಸುಳಿಯಲ್ಲ. ಕರಿಬೇವು ಗಿಡದ ಗಾಳಿ ಸೇವಿಸೋದ್ರಿಂದ ಕೂಡ ಮಾನಸಿಕ ಪ್ರಶಾಂತತೆ ಸಿಗುತ್ತೆ. ಹಾಗಾಗಿ ಜಾಗ ಇಲ್ಲ ಅಂತ ನೆಪ ಹೇಳ್ದಿರಾ ಪ್ರತಿಯೊಬ್ರು ಕನಿಷ್ಠ ಒಂದು ಸಣ್ಣ ಪಾಟಲ್ಲಾದ್ರೂ ಕರಿಬೇವು ಗಿಡವನ್ನ ಬೆಳೆಸ್ಕೊಳ್ಳಿ. ನಮ್ಮ ಪೂರ್ವಜರು ಮನೆಯಲ್ಲಿ ಒಂದು ಕರಿಬೇವು ಗಿಡವನ್ನ ಪ್ರೀತಿಯಿಂದ ಬೆಳೆಸ್ತಾ ಇದ್ರು. ಅದಕ್ಕೆ ಆ ಕಾಲದಲ್ಲಿ ಮನೆಯಲ್ಲಿ ದನ ಧಾನ್ಯಗಳು ಸಮೃದ್ಧವಾಗಿ ಇರ್ತಾ ಇದ್ವು. ಇದು ನಿಮ್ಮ ಮನೆಗೆ ಲಕ್ಷ್ಮೀ ಕಟಾಕ್ಷ ಕೊಡೋದ್ರ ಜೊತೆಗೆ ನಿಮ್ಮ ಕುಟುಂಬಕ್ಕೆ ದೃಷ್ಟಿ ತಾಕದಂತೆ, ಕಾಯಿಲೆಗಳ ಬಾರಿಗೆ ಬೀಳದಂತೆ ಕಾಪಾಡುತ್ತೆ. ಪ್ರತಿದಿನ ಈ ಗಿಡಕ್ಕೆ ನೀರು ಹಾಕ್ತಾ ಜಾಗರೂಕತೆಯಿಂದ ನೋಡ್ಕೊಂಡ್ರೆ ಅದು ನಿಮ್ಮ ಜೀವನದಲ್ಲೂ ಹಸಿರನ್ನು, ಆನಂದವನ್ನು ತುಂಬುತ್ತೆ. ಅದಕ್ಕೆ ಹಿಂದೆ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನೆ ಸುತ್ತಮುತ್ತ ಒಂದು ಕರಿಬೇವು ಗಿಡವನ್ನಾದ್ರೂ ನೆಡಿ. ಅದು ಕೊಡುವಂತ ಅದ್ಭುತ ಫಲಿತಾಂಶವನ್ನ ನೀವೇ ನೋಡ್ತೀರಾ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.